ಆ, ಕೇರಳ ಸ್ಟೋರಿ 2 ಎಲ್ಲ ಹಿಂದೂಗಳು ಕುಟುಂಬ ಸಹಿತ ಮಹಿಳೆಯರು ಸಹಿತ ನೋಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಕೇರಳ ಸ್ಟೋರಿಯಲ್ಲಿ ಮೊದಲೇದರಲ್ಲಿ ಹೇಗೆ ಅವರನ್ನ ಜಿಹಾದಿಗಳನ್ನ ಅಂದ್ರೆ ಟೆರರಿಸ್ಟ್ಗೆ ಹೇಗೆ ಉಪಯೋಗಿಸ್ಕೊಳ್ತಾರೆ ಅಂತನ್ನುವಂತಹದ್ದು ತೋರಿಸಿದ್ರು. ಈ ಎರಡನೇ ಇದರಲ್ಲಿ ರಾಜ್ಯ ಬಿಟ್ಟು ಬೇರೆ ದೇಶದಲ್ಲೆಲ್ಲ ಹೇಗೆ ಯಾವ ರೀತಿ ನಡೀತಾ ಇದೆ ಅಂತನ್ನುವಂಥದ್ದು 2-3 ಉದಾಹರಣೆಗಳನ್ನ ತಗೊಂಡು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮುಸ್ಲಿಮ ತಂತ್ರಗಾರಿಕೆ ಏನಿದೆ ಮತ್ತು ತಂದೆ ತಾಯಿ ಹೇಗೆ ಒಂಥರ ಪರಿತಪಿಸ್ತಾರೆ, ಹೇಗೆ ಅವರು ನೋವನ್ನ ವ್ಯಕ್ತಪಡಿಸ್ತಾರೆ, ಮತ್ತು ಈ ಮೋಹದ ಅಂದ್ರೆ ವಯಸ್ಸಿನ ಯೌವನದ ಇದರಲ್ಲಿ ಹಿಂದೂ ಹುಚ್ಚು ಹುಡುಗಿಯರು ಹೇಗೆ ಬಲಿ ಆಗ್ತಾರೆ, ಈ ರೀತಿ ವ್ಯವಸ್ಥಿತವಾದಂಥ ವಾಸ್ತವಿಕವಾದಂಥ ಸತ್ಯ ಘಟನೆಗಳ ಆಧಾರದ ಮೇಲೆ ಕೇರಳ ಸ್ಟೋರಿ 2 ಇದು ಅತ್ಯಂತ ಅದ್ಭುತವಾಗಿದೆ. ನಾವು ಸಾವಿರಾರು ಭಾಷಣಗಳ ಮೂಲಕ ಹೇಳೋಕ್ಕಿಂತ ಒಂದು ಸಿನಿಮಾವನ್ನು ತೋರಿಸಿದ್ರೆ ಸಂಪೂರ್ಣ ಪರಿವರ್ತನೆ ಆಗತ್ತೆ, ಪರಿಣಾಮ ಬೀರುತ್ತೆ, ಜಾಗೃತಿ ಆಗತ್ತೆ. ಹಾಗಾಗಿ ಈ ಸಿನಿಮಾವನ್ನ ಎಲ್ಲ ಹಿಂದೂಗಳು ನಮ್ಮ ಮಕ್ಕಳನ್ನ ಕರ್ಕೊಂಡು ನೋಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇದಲ್ಲದೆ ಇವತ್ತಿನ ದಿನದಲ್ಲಿ ಹೇಗೆ ಯಾವ್ಯಾವ ರೀತಿಯ ಆಘಾತಗಳು ಅಂದ್ರೆ ಹೇಗೆ ನಡೀತಾ ಇದ್ದಾವೆ ಅಂತ ಅನ್ನೋದಕ್ಕೆ ನಾವು ಸಹಾಯವಾಣಿ ಹೆಲ್ಪ್ ಲೈನ್ ಡಿಕ್ಲೇರ್ ಮಾಡಿ 2 ವರ್ಷ ಆಯ್ತು. ಇಲ್ಲಿವರೆಗೆ 8,000 ಕಾಲ್ಗಳು ಬಂದಿದ್ದಾವೆ. ಅದರಲ್ಲಿ 70% ನಾವು ಕಾಲ್ಗಳನ್ನ ಬಗೆಹರಿಸಿದ್ದೀವಿ. ಇಲ್ಲಿವರೆಗೆ ನಾವು ಕಳೆದ ಒಂದು 15-20 ವರ್ಷದಿಂದ ಈ ಲವ್ ಜಿಹಾದದಲ್ಲಿ ಮುಸ್ಲಿಮರ ಜೊತೆಗೆ ಓಡಿ ಹೋದಂಥವ್ರನ್ನ ವಾಪಸ್ ತಂದಿದ್ದು 4,800 ಹುಡುಗಿಯರನ್ನ ವಾಪಸ್ ತಂದಿದ್ದೀವಿ. ಅವರನ್ನ ಮನೆಗೆ ಸೇರಿಸಿ ಅವರು ಹಿಂದೂ ಹುಡುಗರ ಜೊತೆಗೆ ಮದುವೆ ಮಾಡಿಸಿ ಅವರಿಗೆ ಸೇಫ್ಟಿ ಆಗಿ ಆನಂದವಾಗಿ ಅವರು ಜೀವನ ಮಾಡ್ತಾ ಇದ್ದಾರೆ. ಇದೇ ರೀತಿ 2019-2021 ಅಂದ್ರೆ 3 ವರ್ಷದಲ್ಲೇ 13,13,000 ಕೇಸ್ಗಳು ದಾಖಲೆ ಆಗಿದಾವೆ ಮಹಿಳೆಯರದು. ಅದರಲ್ಲಿ ಕಿಡ್ನ್ಯಾಪ್, ರೇಪ್ ಮತ್ತು ಕಾಣೆ ಆಗಿದ್ದು, ಕೊಲೆ ಆಗಿದ್ದು ಮಹಿಳೆಯರದ್ದು 13,13,000 ಕೇಸಸ್ 3 ವರ್ಷದಲ್ಲಿ. ಅದರಲ್ಲಿ ಮುಸ್ಲಿಂ ಹೆಸರು ಹೇಳದೆ ಬೇರೆ ಹಿಂದೂ ಹೆಸರು ಹೇಳ್ಕೊಂಡು ಪ್ರೀತಿ ಲವ್ ಜಿಹಾದ್ ಅನ್ನ ಮಾಡಿದಂತ 62% ಅವರು ಹೆಸರು ಹೇಳದೆ ಲವ್ ಜಿಹಾದಲ್ಲಿ ಅವರನ್ನು ತೊಡಗಿಸಿ ಅವರನ್ನ ಮತಾಂತರ ಮಾಡಿದಂತ ಪ್ರಕ್ರಿಯೆಗಳ ದಾಖಲೆ ಆಗಿದೆ. ಇನ್ನು ಇನ್ನೊಂದು ಬಹಳ ದೊಡ್ಡ ಆಘಾತಕಾರಿ ಅಂದ್ರೆ ಸೆಂಟರ್ಗಳು ಮಾಡಿದರು. ಈ ಲವ್ ಜಿಹಾದ್ಗೆ ಸೆಂಟರ್ಗಳು ಕೆಲವೊಂದೆಲ್ಲ ಬಹಳ ಇದಾವೆ. ಈಗ ವಿಶೇಷವಾಗಿ ಮದುವೆಗಳಲ್ಲೇ ಮೇಕಪ್ ಮಾಡ್ತಾರೆ, ಮದುವೆಗೆ ಒಂದು ಎಲ್ಲಾ ರೀತಿಯ ಅವಳನ್ನ ಸಜ್ಜು ಮಾಡ್ತಾರೆ. ಅಲ್ಲಿ ಹುಡುಗರು ಹೋಗ್ತಾ ಇದ್ದಾರೆ. ಹುಡುಗರು ಅಂದ್ರೆ ಮುಸ್ಲಿಂ ಹುಡುಗರನ್ನ ಟ್ರೆಂಡ್ ಮಾಡಿ ವ್ಯವಸ್ಥಿತವಾಗಿ ಫೇಮಸ್ ಮಾಡಿ ಸೊ ಅವ್ರನ್ನ ಅಲ್ಲಿ ಇದು ಕಳಿಸ್ತಾ ಇದ್ದಾರೆ. ಅಲ್ಲಿ ಈ ರೀತಿಯ ಲವ್ ಜಿಹಾದ್ ಪ್ರಕ್ರಿಯೆಯಲ್ಲಿ ತೊಡಗಿಸುವಂತ ಪ್ರಕ್ರಿಯೆ ಇದು ಇದೆ. ಜಿಮ್ ಕೂಡ ಒಂದು ಸೆಂಟರ್. ಆಮೇಲೆ ಮಹಿಳಾ ಪಾರ್ಲರ್ಗಳು ಅದು ಒಂದು ಸೆಂಟರ್. ಈ ರೀತಿ ಫೋಟೋಗ್ರಾಫರ್ ಎಲ್ಲ ಮದುವೆಗಳಲ್ಲಾಗಲಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮುಸ್ಲಿಂ ಫೋಟೋಗ್ರಾಫರ್ ಅವರು ವ್ಯವಸ್ಥಿತವಾಗಿ ಇದನ್ನ ಜಾಲದಲ್ಲಿ ತೊಡಗಿಸ್ತಾ ಇದ್ದಾರೆ. ಇನ್ನ ಕಾಲೇಜು, ಹಾಸ್ಟೆಲ್ಗಳು ಮತ್ತು ಹೈಸ್ಕೂಲು ಕೂಡ ಸೆಂಟರ್ಗಳು ಈ ಲವ್ ಜಿಹಾದ್ಗೆ ಈ ಸೆಂಟರ್ಗಳಾಗಿದ್ದಾವೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ನಮ್ಮ ಹಿಂದೂ ಸಮಾಜ ಎಚ್ಚರಿಕೆಯಿಂದ ಇರಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಮಕ್ಕಳ ಅಪಹರಣ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರುವಂತಹದ್ದು. ಅದು ಅಶ್ವಿನ್ ಉಪಾಧ್ಯಾಯ ಸುಪ್ರೀಂ ಕೋರ್ಟಿನ ಲಾಯರ್ RTI ಮೂಲಕ ಅವರು ಮಾಹಿತಿ ತೆಗೆದು ಸುಪ್ರೀಂ ಕೋರ್ಟಿಗೆ ಒಂದು ಕೇಸ್ ಹಾಕಿದ್ದಾರೆ. 5 ರಾಜ್ಯದಲ್ಲಿ 75,000 ಮಕ್ಕಳು ಕಾಣೆಯಾಗಿದ್ದಾರೆ. 5 ರಾಜ್ಯದಲ್ಲಿ.
ಬಿಹಾರ್, ಪಶ್ಚಿಮ ಬಂಗಾಲ್, ಜಾರ್ಖಂಡ್, ಒರಿಸ್ಸಾ ಮತ್ತು ಹರಿಯಾಣ, ಹೀಗೆ 5 ರಾಜ್ಯದಲ್ಲಿ 75,000 ಮಕ್ಕಳು ಕಾಣೆಯಾಗಿದ್ದಾರೆ. ಸುಪ್ರೀಂ ಕೋರ್ಟು ಆರ್ಡರ್ ಮಾಡುತ್ತೆ ಅದರದ್ದು ತನಿಖೆ ಮಾಡಿ ಅಂತೇಳಿ. ತನಿಖೆ ಮಾಡಿದಾಗ ಅದು ಮದರ್ಸಾದಲ್ಲಿ ಮಕ್ಕಳೆಲ್ಲ ಕರ್ಕೊಂಡು ಹೋಗಿ ಅವರಿಗೆ ಸುನ್ನತ್ ಮಾಡಿಸಿದ್ದಾರೆ, ಮತಾಂತರ ಮಾಡಿದ್ದಾರೆ ಮತ್ತು ಹೆಸರುಗಳನ್ನ ಬದಲಾವಣೆ ಮಾಡಿದ್ದಾರೆ ಅಂತನ್ನುವಂಥದ್ದು ಭಯಾನಕ ವರದಿ ಸುಪ್ರೀಂ ಕೋರ್ಟ್ ಅದನ್ನ ತಗೊಳುತ್ತೆ. ಸೊ ಸುಪ್ರೀಂ ಕೋರ್ಟ್ ಹೇಳುತ್ತೆ ಬರೇ 5 ರಾಜ್ಯದಲ್ಲಿ ಇಂತಹದ್ದು ಭಯಾನಕ ಸ್ಥಿತಿ ಇದೆ, ಇನ್ನು ಇಡೀ ದೇಶದ ಎಲ್ಲಾ ರಾಜ್ಯದಲ್ಲಿ ಮಕ್ಕಳ ಕಾಣೆಯ ಬಗ್ಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ ಆರ್ಡರ್ ಮಾಡಿದೆ. ಸೊ ನಾನು ಹೇಳೋದು, ಮದರ್ಸಾ ಇದು ಕಿಡ್ನಾಪ್ ಮಾಡುವಂತ ಮಕ್ಕಳನ್ನ ಅಪಹರಣ ಮಾಡುವಂತ ಸೆಂಟರ್ಗಳಾಗಿ, ಮತಾಂತರ ಮಾಡುವಂತ ಸೆಂಟರ್ಗಳಾಗಿದ್ದಾವೆ. ನಾನು ಹೇಳ್ತೀನಿ ಮದರ್ಸಾ ಬ್ಯಾನ್ ಮಾಡಬೇಕು.